ನೋಡಿ ಅಸರ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ನ್ಯೂಕ್ಲಿಯರ್ ರೇಡಿ ಕ್ಯಾನ್ ಬಿ ಮೆಷರ್ಡ್ ಬೈ ದ ಫರ್ಮಿ ಯೂನಿಟ್. ನ್ಯೂಕ್ಲಿಯರ್ ರೇಡಿಯಸ್ನ ನಾವು ಯಾವುದರಿಂದ ಮೆಷರ್ ಮಾಡ್ಬೋದು ಅಂತ ಹೇಳಿದ್ರೆ ಫರ್ಮಿ ಯೂನಿಟಿಂದ ಮೆಷರ್ ಮಾಡ್ಬೋದು. ಫರ್ಮಿ ಇಸ್ ನಥಿಂಗ್ ಬಟ್ 10⁻⁻15 ಮೀಟರ್. ಏನು ರೀಸನ್ ಹೇಳಿದರೆ ಮೈಕ್ರಾನ್ ಅಂಡ್ ಆರ್ಮ್ಸ್ಟ್ರಾಂಗ್ ಆರ್ ನಾಟ್ ಕನ್ಸಿಡರ್ಡ್ ಆಸ್ ಎ ಕರೆಕ್ಟ್ ಯೂನಿಟ್ ಮೆಷರ್ ಎ ನ್ಯೂಕ್ಲಿಯರ್ ರೇಡಿಯಾ ಆಸ್ ದೀಸ್ ಆರ್ ಲಾರ್ಜರ್ ಯೂನಿಟ್ಸ್. ಮೈಕ್ರಾನು ಮತ್ತು ಆರ್ಮ್ಸ್ಟ್ರಾಂಗ್ ಅನ್ನೋದೇನಾಗಿದೆ ಲಾರ್ಜರ್ ಯೂನಿಟ್ಸ್ ಆಗಿದೆ. ಮೈಕ್ರಾನ್ ಅಂದರೆ ಎಷ್ಟು 10⁻⁻6. ಆರ್ಮ್ಸ್ಟ್ರಾಂಗ್ ಅಂತ ಹೇಳಿದ್ರೆ 10⁻10. ಇವು ಲಾರ್ಜರ್ ಯೂನಿಟ್ಸು ಕಂಪೇರ್ಡ್ ಟು ದ ಫಾರ್ಮಿ ಯೂನಿಟ್ ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ ಇಲ್ಲಿ ಅಸರ್ಷನ್ ಕೂಡ ಕರೆಕ್ಟ್ ಆಗಿದೆ. ಅಸರ್ಷನ್ ಈಸ್ ಟ್ರೂ, ಕರೆಕ್ಟ್ ಇದೆ. ರೀಸನ್ ಈಸ್ ಆಲ್ಸೋ ಟ್ರೂ, ರೀಸನು ಕೂಡ ಕರೆಕ್ಟ್ ಇದೆ. ಆದರೆ ರೀಸನ್ ಈಸ್ ಎ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ಅಸರ್ಷನ್. ಹಾಗಾದರೆ ಈ ಕೊಟ್ಟಿರುವಂಥ ರೀಸನ್ ಏನಾಗಿದೆ ಕರೆಕ್ಟ್ ಎಕ್ಸ್ಪ್ಲನೇಷನ್ಸ್ ಆಗಿದೆ ಯಾವುದಕ್ಕೆ ಅಸರ್ಷನ್ಗೆ. ಹಾಗಾದರೆ ವಿಚ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು ನಾವು ಚೂಸ್ ಮಾಡಿದರೆ ಸೊ ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್. ವೈ? ಬಿಕಾಸ್ ಆಫ್ ದ ನ್ಯೂಕ್ಲಿಯರ್ ಪ್ರಾಪರ್ಟೀಸ್. ನ್ಯೂಕ್ಲಿಯರ್ ಪ್ರಾಪರ್ಟೀಸಲ್ಲಿ ಏನಿರ್ತದೆ ಸೊ ಇಟ್ ಈಸ್ ಫರ್ಮಿ ಯೂನಿಟಲ್ಲಿ ನಾವು ಮೆಷರ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಅ ಮೆಷರ್ಡ್ ಇನ್ ಮೈಕ್ರಾನ್ ಆ್ಯಂಡ್ ಆರ್ಮ್ಸ್ಟ್ರಾಂಗ್. ಮೈಕ್ರಾನ್ ಮತ್ತು ಆರ್ಮ್ಸ್ಟ್ರಾಂಗಲ್ಲಿ ನಾವು ಮೆಷರ್ ಮಾಡೋದಿಲ್ಲ. ಸೊ ಹಾಗಾದರೆ ಇದು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು ನಾವು ಕನ್ಸಿಡರ್ ಮಾಡ್ಬೋದು. ಸೊ ನೋಡಿ ಫೋರ್ತ್ ಕ್ವಶನ್ಸ್ ನೋಡೋಣ. ವಾಟ್ ವೆಕ್ಟರ್ ಮಸ್ಟ್ ಬಿ ಆ್ಯಡೆಡ್ ಟು ದ ಸಮ್ ಆಫ್ ಟು ವೆಕ್ಟರ್ಸ್. ನೋಡಿ ಯಾವ ವೆಕ್ಟರ್ನ ನಾವು ಆ್ಯಡೆಡ್ ಟು ದ ಸಮ್ ಆಫ್ ಟು ವೆಕ್ಟರ್ಸ್, ಯಾವ ವೆಕ್ಟರ್ನ ಆ್ಯಡ್ ಮಾಡಿರ್ತೀವಿ ಸಮ್ ಆಫ್ ಟು ವೆಕ್ಟರ್ಸ್ 4i - 2j + 3k and 3i cap plus j cap minus k cap so that the resultant may be unit vector along a negative y axis. The resultant may be ಏನಾಗಿರ್ತದೆ ಅಂತ ಬಟ್ ಹೇಳಿದ್ರೆ ಸೊ ಯೂನಿಟ್ ವೆಕ್ಟರ್ ಆಗಿರ್ತದೆ. ಸೊ ಅಲಾಂಗ್ ಎ ನೆಗೆಟಿವ್ ವೈ ಆಕ್ಸಿಸ್ ಅಲ್ಲಿ. ಹಾಗಾದರೆ ನಾವು ಇಲ್ಲಿ ನೋಡೋಣ ಯಾವ್ದು ಸೊಲ್ಯೂಷನ್ಸ್ ಏನಿರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಷನ್ಸ್ ಮಾಡೋಣ. ಸೊ ಇಲ್ಲಿ ಫಸ್ಟು ಲೆಟ್ ಅಸ್ ಕನ್ಸಿಡರ್ ದ ವೆಕ್ಟರ್ಸ್ನ ತೊಗೊಳ್ಳೋಣ. ಸೊ ಯಾವ ವೆಕ್ಟರ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಗಿವನ್ ವೆಕ್ಟರ್ಸ್ ಈಸ್ ನಥಿಂಗ್ ಬಟ್ 4i cap - 2j cap plus 3k cap. ಸೊ ವಿ ಆ್ಯಡೆಡ್ ಮಾಡೋಣ ಸಮ್ ಮಾಡೋಣ ಅದನ್ನು. ಸೊ ಯಾವುದಕ್ಕೆ 3i cap plus j cap minus k cap with the resultant plus r vector that is given in a negative y axis. ಇದನ್ನಿಷ್ಟು ಕೂಡ ಏನು ಮಾಡಿದ್ದಾರೆ ಸೊ ನೆಗೆಟಿವ್ ವೈ ಆಕ್ಸಿಸ್ ಈಸ್ ನಥಿಂಗ್ ಬಟ್ ನಾವು ಇಲ್ಲಿ ನಾವು ಕೋಆರ್ಡಿನೇಟ್ ಆಕ್ಸಿಸ್ನ ತೊಗೊಂಡಿದ್ರೆ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಮತ್ತು ಝೆಡ್ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ವೈ ಆಕ್ಸಿಸಲ್ಲಿ ಏನು ತೊಗೊಂಡಿರ್ತೀವಿ ಅಂತ ಹೇಳಿದ್ರೆ ನೆಗೆಟಿವ್ ವೈ ಆಕ್ಸಿಸಲ್ಲಿ -j cap ಈಸ್ ಯೂನಿಟ್ ವೆಕ್ಟರ್. -j capನ ಕನ್ಸಿಡರ್ ಮಾಡ್ಕೊಂಡಿದ್ವಿ. ಸೊ ಹಾಗಾದರೆ ಈ ಎರಡು ವೆಕ್ಟರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ 4i cap ಇದೆ, ಇಲ್ಲಿ ಪ್ಲಸ್ 3i cap ಇದೆ. 4 + 3 ಇಸ್ ನಥಿಂಗ್ ಬಟ್ 7i cap. ಆ್ಯಂಡ್ ದೆನ್ ಇಲ್ಲಿ -2j cap ಇದೆ. ಸೊ ಇಲ್ಲಿ ಪ್ಲಸ್ ಜೆ ಕ್ಯಾಪ್ ಇದೆ. ಸೊ ಹಾಗಾದರೆ -2 + j ಇಸ್ ನಥಿಂಗ್ ಬಟ್ -j cap. ಇಲ್ಲಿ 3k cap ಇದೆ, ಇಲ್ಲಿ -k cap ಇದೆ. ಹಾಗಾದರೆ 3 - k ಇಸ್ ನಥಿಂಗ್ ಬಟ್ 2k cap. ಇದು ರಿಮೈನಿಂಗ್ ಈಸ್ ರಿಸಲ್ಟೆಂಟ್ ಈಸ್ ಪ್ಲಸ್ ಆರ್ ವೆಕ್ಟರ್ ತೊಗೊಂಡಿದ್ದೀನಿ. ದಟ್ ಈಸ್ ಇನ್ ದ ನೆಗೆಟಿವ್ ವೈ ಆಕ್ಸಿಸ್ -j cap ಅಂತ ಹೇಳ್ಬಿಟ್ಟು ಇರೋಂಥದ್ದು. ಆದರೆ ಕಂಪ್ಲೀಟಾಗಿ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಸೊ ಇದೇ ಕಡೆಗೆ ಸೈಡ್ ಶಿಫ್ಟ್ ಆಯಿತು ಅಂತ ಹೇಳಿದ್ರೆ ಏನು ತೊಗೋಬೋದು -j cap ಹಾಗೆ ತೊಗೊಳೋಣ. ಸೊ ಹಾಗಾದರೆ ಇಲ್ಲಿರೋಂಥದ್ದು ಈ ಕಡೆ ಬಂತು ಅಂದರೆ -7i cap. ಸೊ ದಿಸ್ ಈಸ್ -j cap. ದಿಸ್ ವಿಲ್ ಕಮ್ ಟು ಇನ್ ದ ಆರ್ ಎಚ್ ಎಸ್ ಸೈಡ್. ಸೊ ಆರ್ ಎಚ್ ಎಸ್ ಸೈಡ್ ಬಂತು ಅಂತ ಹೇಳಿದ್ರೆ -7i cap ಪ್ಲಸ್ j cap. -j cap ಇರೋವಂಥದ್ದು ಏನಾಗಿದೆ ಪ್ಲಸ್ j cap ಆಗಿದೆ. ಇಲ್ಲಿ ಪ್ಲಸ್ 2k cap ಇರೋಂಥದ್ದು ಏನಾಗಿದೆ -2k cap ಆಗಿದೆ. ಹಾಗಾದ್ರೆ ನೋಡಿ ಸಬ್ಟ್ರಾಕ್ಟ್ ಮಾಡೋಣ. 7i cap -7i cap ಸೇಮ್, -2k cap -2k cap -j cap ಪ್ಲಸ್ j cap ಕ್ಯಾನ್ಸಲ್ಸ್ ಆಗಿದೆ. ಸೊ ಇಲ್ಲಿ ಅಪೋಸಿಟ್ ಸೈನ್ ಇರೋದ್ರಿಂದ ಏನಾಗಿದೆ ಎರಡು ಕ್ಯಾನ್ಸಲ್ಸ್ ಆಗಿದೆ. ದ ರಿಸಲ್ಟೆಂಟ್ ಎಷ್ಟಿರೋವಂಥದ್ದು ಅಂತ ಹೇಳಿದ್ರೆ 7i cap -2k cap ಇದೆ. ನೋಡಿ -7i cap ಇದೆ, -2k cap ಇದೆ. ಹಾಗಾದರೆ ಯಾವ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್ ಅಂತ ತೊಗೊಳೋದಾದ್ರೆ ಸೊ ನೋಡಿ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. 3i cap -4j cap plus k cap -2i cap plus j cap -6k cap ಅಂತ ಹೇಳ್ಬಿಟ್ಟು. ಹಾಗಾದ್ರೆ ವಿಚ್ ಈಸ್ ದ ರೈಟ್ ಆನ್ಸರ್? ಸಿ ಆಪ್ಷನ್ಸ್ -7i cap -2k cap. -7i cap -2k cap ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಸಿ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್ಸ್ ಇದೆ. ಫಿಫ್ತ್ ಕ್ವಶನ್ಸ್ ಏನು ಕೊಟ್ಟಿದ್ರೆ
ದ ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ಸ್ ಆಫ್ ಎ ಲೇಟೆಂಟ್ ಹೀಟ್ ಈಸ್ ಐಡೆಂಟಿಕಲ್ ಟು ದಟ್ ಆಫ್ ಅಂತ ಹೇಳ್ಬಿಟ್ಟು ಹೇಳಿದರೆ. ದ ಡೈಮೆನ್ಷನಲ್ ರೆಪ್ರೆಸೆಂಟೇಷನ್ಸ್ ಲೇಟೆಂಟ್ ಹೀಟ್ ಆಫ್ ಐಡೆಂಟಿಕಲ್ ಟು ದಟ್ ಆಫ್. ಈ ಲೇಟೆಂಟ್ ಹೀಟ್ ಅನ್ನೋ ಒಂದು ಕ್ವಾಂಟಿಟಿ ಯಾವ ಒಂದು ಕ್ವಾಂಟಿಟಿ ಡೈಮೆನ್ಷನಲ್ ಫಾರ್ಮುಲಾಗೆ ಈಕ್ವಲ್ ಆಗಿರ್ತದೆ, ಸೊ ಐಡೆಂಟಿಫಿಕೇಶನ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ದಿಸ್ ಈಸ್ ಇನ್ ಫಿಸಿಕಲ್ ಕ್ವಾಂಟಿಟೀಸ್. ನೀವು ಆಲ್ರೆಡಿ ನೋಡಿರ್ತೀರ, ಫಿಸಿಕಲ್ ಕ್ವಾಂಟಿಟೀಸ್ ಈಸ್ ನಥಿಂಗ್ ಬಟ್ ಎ ಮೆಷರಬಲ್ ಕ್ವಾಂಟಿಟೀಸ್. ದೇ ಆರ್ ಡಿವೈಡೆಡ್ ಇಂಟು ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಫಸ್ಟ್ ಒನ್ ಈಸ್ ಎ ಫಂಡಮೆಂಟಲ್ ಕ್ವಾಂಟಿಟಿ, ಸೆಕೆಂಡ್ ಒನ್ ಈಸ್ ಎ ಡೆರೈವ್ಡ್ ಕ್ವಾಂಟಿಟಿ. ಸೊ ಆ ಬೇಸಿಸ್ ಮೇಲೆ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಒಂದೊಂದಕ್ಕೆ ಡೈಮೆನ್ಷನಲ್ ಫಾರ್ಮುಲಾಸ್ನ ಸಿಂಪಲ್ ಅಷ್ಟಾಗಿ ನಾವು ತೊಗೊಳ್ತಾ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ನಾವು ಡೈಮೆನ್ಷನಲ್ ಫಾರ್ಮುಲಾ ಕೊಟ್ಟಿರುವಂಥದ್ದು ಆಂಗ್ಯುಲರ್ ಮೊಮೆಂಟಮ್ಗೆ ರೆಪ್ರೆಸೆಂಟೇಷನ್ಸ್ ಮಾಡೋದು. ಸೊ ವಾಟ್ ಇಸ್ ಅನ್ ಎಕ್ಸ್ಪ್ರೆಷನ್ ಫಾರ್ ಆಂಗ್ಯುಲರ್ ಮೊಮೆಂಟಮ್? ಎಲ್ ಇಸ್ ಈಕ್ವಲ್ ಟು MVR. ಸೊ ಮಾಸ್, ವೆಲಾಸಿಟಿ ಆ್ಯಂಡ್ ರೇಡಿಯಸ್ ಅಂತ ಬಿಟ್ಟು ಕನ್ಸಿಡರ್ ಮಾಡಿರ್ತೀನಿ. ಸೊ ಇಲ್ಲಿ ನೀವು ಆಲ್ರೆಡಿ ಗೊತ್ತು, MLT ಈಸ್ ಎ ಸಿಂಪ್ಲೆಸ್ಟ್ ಫಂಡಮೆಂಟಲ್ ಕ್ವಾಂಟಿಟೀಸ್ ಡೈಮೆನ್ಷನಲ್ ಫಾರ್ಮುಲಾ ವಿ ಆರ್ ಯೂಸ್ಡ್. MLT ಅಂತ ಬಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಮಾಸ್ 1 ಇದೆ, ಸೊ m⁻⁴. ಇಲ್ಲಿ ವೆಲಾಸಿಟಿ ಅಂತ ಬಿಟ್ಟು ತೊಗೊಂಡ್ರೆ ನಾವು ವೆಲಾಸಿಟಿ ಇಸ್ ನಥಿಂಗ್ ಬಟ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ಡೈಮೆನ್ಷನಲ್ ಫಾರ್ಮುಲಾ ಬಂದರೆ, ಸೊ ಯು ಹ್ಯಾವ್ ಟು ರಿಮೆಂಬರ್ ಇನ್ ಯುವರ್ ಮೈಂಡ್ L⁻⁴ T⁻⁻⁴. T⁻⁻⁴ ಅಂತ ಹೇಳ್ಬಿಟ್ಟು ರೆಪ್ರೆಸೆಂಟೇಷನ್ಸ್ ಮಾಡಿರ್ತೀವಿ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್ ತೊಗೊಂಡಾಗ. ಅಗೇನ್ ಇಲ್ಲೇನಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ರೇಡಿಯಸ್ ಇದೆ. ರೇಡಿಯಸ್ ವಿ ಆರ್ ಆಲ್ಸೋ ಮೆಷರ್ಡ್ ಇನ್ ಲೆಂತ್. ಹಾಗಾದರೆ L⁻², T⁻⁻⁴. ಅದರ ಹೋಲ್ ಡೈಮೆನ್ಷನಲ್ ಫಾರ್ಮುಲಾ ಏನಾಯಿತು ಆಂಗ್ಯುಲರ್ ಮೊಮೆಂಟಮ್ದು ಅಂತ ತೊಗೊಂಡ್ರೆ m⁻⁴, L⁻², T⁻⁻⁴ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಆಂಗ್ಯುಲರ್ ಮೊಮೆಂಟಮ್. ಇದು ಲೇಟೆಂಟ್ ಹೀಟಿಗೆ ಈಕ್ವಲ್ ಆಗಿರ್ತದ. ಸೊ ನಾವು ಲೆಟ್ ಅಸ್ ಫೈಂಡ್ ಔಟ್ ದ ಗ್ರಾವಿಟೇಷನ್ ಪೊಟೆನ್ಷಿಯಲ್. ನೆಕ್ಸ್ಟು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಡೈಮೆನ್ಷನಲ್ ಫಾರ್ಮುಲಾ ತೊಗೊಂಡು ನಾವು ನೆಕ್ಸ್ಟ್ ಅದನ್ನು ಡಿಸ್ಕಷನ್ಸ್ ಮಾಡೋಣ. ನೋಡಿ, ಗ್ರಾವಿಟೇಷನ್ ಪೊಟೆನ್ಷಿಯಲ್ ಅಂದರೆ ಸಿಂಪ್ಲೆಸ್ಟು. ಒಂದು ಯಾವುದೋ ಒಂದು ರೆಫರೆನ್ಸ್ ಪಾಯಿಂಟಿಂದ ಆಬ್ಜೆಕ್ಟ್ನ ನಾವು ಫೋರ್ಸ್ನ ಅಪ್ಲೈ ಮಾಡಿಬಿಟ್ಟು ಇನ್ಯಾವುದೋ ಒಂದು ಪಾಯಿಂಟಿಗೆ ರೀಚ್ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದರೆ ವಿ ಕಾಲ್ ದಟ್ ಒನ್ ಇಸ್ ಎ ಗ್ರಾವಿಟೇಷನ್ ಪೊಟೆನ್ಷಿಯಲ್. ಸೊ ಆ ಎಕ್ಸ್ಪ್ರೆಷನ್ಸ್ನ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಸಮ್ ಹ್ಯಾವ್ ವರ್ಕ್ ಆಸ್ ಡನ್ ವಿತ್ ಯೂನಿಟ್ ಮಾಸ್. ಸೊ ವರ್ಕ್ ಡನ್ ಬೈ ಯೂನಿಟ್ ಮಾಸಲ್ಲಿ ನಾವು ರೆಪ್ರೆಸೆಂಟೇಷನ್ಸ್ ಮಾಡ್ತೀನಿ. ಸೊ ವರ್ಕ್ಗೆ ಮತ್ತು ಮಾಸಿಗೆ ಡೈಮೆನ್ಷನಲ್ ಫಾರ್ಮುಲಾ ತೊಗೊಂಡ್ರಾಯ್ತು. ನಿಮಗೆ ಆಲ್ರೆಡಿ ಗೊತ್ತಿರ್ತದೆ, ವರ್ಕ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆ ಬೇಸಿಸ್ ಡೈಮೆನ್ಷನಲ್ ಫಾರ್ಮುಲಾ ಏನು? m⁻⁴, L⁻², T⁻⁻² ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ವಾಟ್? ವರ್ಕಿಗೆ ಡೈಮೆನ್ಷನಲ್ ಫಾರ್ಮುಲಾ. ಆ್ಯಂಡ್ ದೆನ್ ಮಾಸಿಗೆ ಡೈಮೆನ್ಷನಲ್ ಫಾರ್ಮುಲಾ m⁻⁴. m⁻⁴ ಕ್ಯಾನ್ಸಲ್ ಆಯಿತು. ರಿಮೈನಿಂಗ್ ಏನು? L⁻², T⁻⁻² ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಗ್ರಾವಿಟೇಷನ್ ಪೊಟೆನ್ಷಿಯಲ್. ಮತ್ತು ಇನ್ನು ಮೂರನೇದು ನಾವು ಲೇಟೆಂಟ್ ಹೀಟಿಗೆ ನಾವು ಫೈಂಡ್ ಔಟ್ ಮಾಡೋಣ. ಲೇಟೆಂಟ್ ಹೀಟಿಗೆ ಏನು ಡೈಮೆನ್ಷನಲ್ ಫಾರ್ಮುಲಾ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮತ್ತು ಗ್ರಾವಿಟೇಷನ್ ಪೊಟೆನ್ಷಿಯಲ್ ಇಸ್ ದ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಇರ್ತದೆ. ಡೈಮೆನ್ಷನಲ್ ಫಾರ್ಮುಲಾ ಫಾರ್ ದ ಲೇಟೆಂಟ್ ಹೀಟ್, ಡೈಮೆನ್ಷನ್ಸ್ ಆಫ್ ಹೀಟ್ ಡಿವೈಡೆಡ್ ಬೈ ಡೈಮೆನ್ಷನ್ಸ್ ಆಫ್ ಮಾಸ್. ಸೊ ಹೀಟ್ ಬೈ ಮಾಸ್ನ ನಾವು ಏನಂತ ತೊಗೊಳ್ತೀವಿ? ಲೇಟೆಂಟ್ ಹೀಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿರ್ತೀವಿ. ಸೊ ಹೀಟ್ ಈಸ್ ಇನ್ ದ ಫಾರ್ಮ್ ಆಫ್ ಎನರ್ಜಿ ಆ್ಯಂಡ್ ದೆನ್ ವರ್ಕ್ ಆರ್ ದ ಸೇಮ್ ಎಂಟಿಟೀಸ್ ಆಗಿರೋದ್ರಿಂದ ವರ್ಕ್ದು ಡೈಮೆನ್ಷನಲ್ ಫಾರ್ಮುಲಾ ಏನಿರ್ತದೋ ಅದೇ ಡೈಮೆನ್ಷನಲ್ ಫಾರ್ಮುಲಾ ನಾವು ಹೀಟಿಗೂ ಕೂಡ ರೆಪ್ರೆಸೆಂಟೇಷನ್ಸ್ ಮಾಡ್ತೀವಿ. m⁻⁴, L⁻², T⁻⁻², ದ ಡೈಮೆನ್ಷನ್ಸ್ ಆಫ್ m. ಸೊ ಇಸ್ ಡಿನಾಮಿನೇಟರಲ್ಲಿ ಮಾಸಸ್ ಇದೆ, m⁻⁴. ಇಲ್ಲಿ m⁻⁴ ಇದೆ, ಇಲ್ಲಿ m⁻⁴ ಇದೆ. ಕ್ಯಾನ್ಸಲ್ಸ್ ಆಯಿತು. ಉಳಿದಿರೋಂಥದ್ದು ನೋಡಿ L⁻², T⁻⁻² ಅಂತ ಹೇಳ್ಬಿಟ್ಟಿದೆ. ದಿಸ್ ಈಸ್ ದ ಡೈಮೆನ್ಷನ್ಸ್ ಆಫ್ ದ ಲೇಟೆಂಟ್ ಹೀಟ್ ಆಫ್ ದ ಸಬ್ಸ್ಟೆನ್ಸಸ್. ದಿಸ್ ಈಸ್ ದ ಡೈಮೆನ್ಷನ್ಸ್ ಆಫ್ ದ ಗ್ರಾವಿಟೇಷನ್ ಪೊಟೆನ್ಷಿಯಲ್. ನೋಡಿ, ಗ್ರಾವಿಟೇಷನ್ ಪೊಟೆನ್ಷಿಯಲ್ ಮತ್ತು ಲೇಟೆಂಟ್ ಹೀಟ್ ಡೈಮೆನ್ಷನಲ್ ಫಾರ್ಮುಲಾ ಸೇಮ್ ಇದೆ ನೋಡಿ. ಸೊ ಯಾವುದೂ ಕಾರಣಕ್ಕೂ ವೇರಿಯೇಷನ್ಸ್ ಇಲ್ಲ, ಸೇಮ್ ಇರೋಂಥದ್ದು. ಹಾಗಾದರೆ ಇಲ್ಲಿ ನಾವು ಯಾವ ಆಪ್ಷನ್ಸ್ನ ಚೂಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ದ ಡೈಮೆನ್ಷನ್ಸ್ ಆಫ್ ರೆಪ್ರೆಸೆಂಟೇಷನ್ಸ್ ಆಫ್ ಲೇಟೆಂಟ್ ಹೀಟ್ ಈಸ್ ಐಡೆಂಟಿಕಲ್ ದಟ್ ಆಫ್. ಹಾಗಾದರೆ ಯಾವುದಕ್ಕೆ ಐಡೆಂಟಿಕಲ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಗ್ರಾವಿಟೇಷನ್ ಪೊಟೆನ್ಷಿಯಲ್ಗೆ ಐಡೆಂಟಿಕಲ್ ಆಗಿದೆ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಸೇಮ್ ಯೂನಿಟ್ನ ನಾವು ತೊಗೋಬೋದು. ಆದರೆ ವಿ ದಟ್ ಈಸ್ ಈಕ್ವಲ್ ಟು ಏನು ತೊಗೊಂಡಿರ್ತೀವಿ ಅಂತ ಹೇಳಿದ್ರೆ ವರ್ಕ್ ಡನ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜಸ್. ಯೂನಿಟ್ ಪಾಸಿಟಿವ್ ಚಾರ್ಜಸ್ ಆಗುತ್ತೆ. ಇಲ್ಲಿ ಆಂಪಿಯರ್ ವೇರಿಯೇಷನ್ಸ್ ಆಗಿರ್ತದೆ. ಸೊ ಇಟ್ ಈಸ್ ಮೆಷರ್ಡ್ ಇನ್ ಆಂಪಿಯರಲ್ಲಿ ಮೆಷರ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಗ್ರಾವಿಟೇಷನ್ ಪೊಟೆನ್ಷಿಯಲ್ ಮತ್ತು ಲೇಟೆಂಟ್ ಹೀಟ್ ಈಸ್ ದ ಫಿಸಿಕಲ್ ಕ್ವಾಂಟಿಟೀಸ್ನ ನಾವು ಮೆನ್ಷನ್ ಮಾಡಿರೋದ್ರಿಂದ ಇವೆರಡರದ್ದು ಕೂಡ ಏನಾಗಿದೆ ಅಂತ ಹೇಳ್ಬಿಟ್ಟಿದ್ರೆ ಸೇಮ್ ಡೈಮೆನ್ಷನಲ್ ಫಾರ್ಮುಲಾ ಆಗಿದೆ. ಅದ್ರ ವಿಚ್ ಒನ್ ಇಸ್ ದ ರೈಟ್ ಆನ್ಸರ್ ಅಂತ ತೊಗೊಂಡ್ರೆ ಆಪ್ಷನ್ಸ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಇಸ್ ನಥಿಂಗ್ ಬಟ್ ಗ್ರಾವಿಟೇಷನ್ ಪೊಟೆನ್ಷಿಯಲ್. ನೋಡಿ, 6th ಕ್ವಶನ್ಸ್ನ ನಾವು ಅನಾಲಿಸಿಸ್ ಮಾಡೋಣ. 6th ಕ್ವಶನ್ಸ್ ಏನಿದೆ ಅಂತ ಬಿಟ್ಟು ಹೇಳಿದ್ರೆ, ವೆರಿಫೈಯಿಂಗ್ ಇಫ್ ವೆಲಾಸಿಟಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ವೇವ್ ಲೆಂತ್ ಆಫ್ ದ ವೇವ್ ಆ್ಯಂಡ್ ಡೆನ್ಸಿಟಿ ಆಫ್ ಏರ್
ಆ್ಯಂಡ್ ಟೈಮ್ ಟಿ. ಚೂಸ್ ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಕ್ವಾಂಟಿಟೀಸ್. ಹಾಗಾದ್ರೆ ಕರೆಕ್ಟ್ ರಿಲೇಷನ್ಸ್ ನೀವು ಕೊಟ್ಟಿರೋಂಥ ಕ್ವಾಂಟಿಟೀಸ್ ಇಲ್ಲಿ ಅಂತೇಳ್ಬಿಟ್ಟು ಕೇಳಿದರೆ, ಸೊ ಯಾವುದು ರೈಟ್ ಆನ್ಸರ್ ಆಗಿರುತ್ತೆ ಅನ್ನೋದನ್ನ ನಾವು ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಇಲ್ಲಿ ಸಿಕ್ಸ್ತ್ ಒನ್ ನೋಡೋಣ. ಸಿಕ್ಸ್ತ್ ಒನ್ ಏನಿದೆ ಅಂತೇಳ್ಬಿಟ್ಟು, ಸೊ ಫಸ್ಟ್ ಯು ಹ್ಯಾವ್ ಟು ಐಡೆಂಟಿಫಿಕೇಶನ್ಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂದರೆ ಏನು ಅಂತೇಳ್ಬಿಟ್ಟು ತಗೊಂಡು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಈಸ್ ನಥಿಂಗ್ ಬಟ್ ಫ್ಲಕ್ಚುಯೇಟಿಂಗ್ ಆಫ್ ಬೋತ್ ಎಲೆಕ್ಟ್ರಿಕ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಎ ಡೈರೆಕ್ಷನ್ ಟು ಓವರ್ಲ್ಯಾಪ್ ಟು ದ ವೇವ್ಸ್ ಪ್ರೊಡ್ಯೂಸಸ್ ಇನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ, ದಟ್ ಈಸ್ ಎ ಫ್ಲಕ್ಚುಯೇಷನ್ಸ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಎರಡು ವೇರಿಯೇಷನ್ಸ್ ಆಯಿತು. ಇಫ್ ಇನ್ ಕೇಸ್ ಎಲೆಕ್ಟ್ರಿಕ್ ಫೀಲ್ಡ್ ವೇರಿಯೇಷನ್ಸ್ ಆಯಿತು ಅಂತ ಹೇಳಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ಸ್ ಆಗುತ್ತೆ. ಸೊ ಬೋತ್ ವಿಲ್ ಬಿ ಡಿಫ್ಲೆಕ್ಟೆಡ್. ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಫ್ಲೆಕ್ಟೆಡ್ ಆಯಿತು ಅಂತ ಹೇಳಿದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಪ್ರೊಡ್ಯೂಸಸ್ ಆಗುವಂಥದ್ದು. ಸೊ ಅಕಾರ್ಡಿಂಗ್ ಟು ದ ವೇವ್ ವೆಲಾಸಿಟಿ ನಾವೇನು ತೊಗೋಬೋದು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ವೇವ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತ ತೊಗೊಳ್ತೀವಿ. ವೇವ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಇಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂತೇಳ್ಬಿಟ್ಟು. ಸೊ ವೇವ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ವಿ ಮೆಜರ್ಡ್ ಇನ್ ಎ ವೇವ್ ಲೆಂತ್. ಲ್ಯಾಂಬ್ಡಾದಿಂದ ಮೆಷರ್ ಮಾಡ್ಬೋದು ವೇವ್ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳ್ಬಿಟ್ಟು. ಇಟ್ ಈಸ್ ನಥಿಂಗ್ ವೇವ್ ಲೆಂತ್. ಟೈಮ್ ಎಷ್ಟು ತೊಗೊಂಡಿದೆ ಈಸ್ ನಥಿಂಗ್ ಬಟ್ ಟಿ ಅಂತ ತೊಗೊಂಡಿದ್ದೀನಿ. ಸೊ ಇಲ್ಲಿ ಡೆನ್ಸಿಟಿ ಆಫ್ ಏರ್ ಎಷ್ಟಿರುತ್ತದೆ, ಸೊ ಇಸ್ 1 ಅಂತ ತೊಗೊಂಡಿದ್ದೀನಿ. ಡೆನ್ಸಿಟಿ ಆಫ್ ವಾಟರ್ 1000 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿರ್ತೀನಿ. ಹಾಗಾದರೆ ವಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಲ್ಯಾಂಬ್ಡಾ ಬೈ ಟಿ. ಹಾಗಾದರೆ ಲ್ಯಾಂಬ್ಡಾ ಟಿ ಪವರ್ ಆಫ್ -1 ಇಸ್ ದ ಕರೆಕ್ಟ್ ಆನ್ಸರ್. ಹಾಗಿದ್ರೆ ಯಾವ ಆಪ್ಷನ್ಸ್ ನಮಗೆ ರೈಟ್ ಆನ್ಸರ್ ಆಗಿರುತ್ತದೆ ನೋಡಿ. ಎ ಆಪ್ಷನ್ಸ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಇಲ್ಲಿ ಇರೋವಂಥ ಎಲ್ಲ ಆಪ್ಷನ್ಸು ರಿಲೇಟೆಡ್ ಟು ಇದರೇ ಆಗಿರುತ್ತದೆ. ಆದರೆ ನೀವು ವೆಲಾಸಿಟಿ ನೆನ್ಪಿಟ್ಕೊಂಡ್ರೆ ಸಾಕು. ವೆಲಾಸಿಟಿ ಎಕ್ಸ್ಪ್ರೆಷನ್ಸ್ ಏನು ಸೇಮ್ ಆಸ್ ದಟ್ ಆಫ್ ದಟ್ ಇಲ್ಲಿ ಕೊಟ್ಟಿರುವಂಥದ್ದು ಕೂಡ ಆಗಿರ್ತದೆ. ವೆಲಾಸಿಟಿ ಇಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಟಿ ಟು ಪವರ್ ಆಫ್ -1. ಹಾಗಾದರೆ ಎ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್. ಆದ್ರೆ ನಾವು ಇದು ತಗೋಬೋದಲ್ವಾ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ವೆಲಾಸಿಟಿ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಲ್ಯಾಂಬ್ಡಾ ರೋ ಟಿ ಟು ಪವರ್ ಆಫ್ -1. ಇಲ್ಲಿ ಡೆನ್ಸಿಟಿ ಆಫ್ ಏರ್ ಕೊಟ್ಟಿರೋದ್ರಿಂದ ಏನಾಗಿರ್ತದೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ 1 ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿರ್ತೀವಿ. ಹಾಗಾದರೆ ಎ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್. ಎ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ವಿ. ಸೊ ಎ ಇಸ್ ದ ರೈಟ್ ಆನ್ಸರ್.